ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಏನು ಅಂತ ಅಂದರೆ ಬಜ್ಜೆ ಅಂತೇಳಿ. ಇದನ್ನು ಸಣ್ಣ ಮಕ್ಕಳಿಗೆ ಕೊಡ್ತಾರೆ. ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನು ಕೊಡ್ತಾರೆ. ದೊಡ್ಡವರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕೆ ಇದನ್ನು ಕೊಡ್ತಾರೆ ಈ ಮನೆಮದ್ದನ್ನು ಅಂತೇಳಿದರೆ, ಸಣ್ಣ ಮಕ್ಕಳು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಹಾಗೆಯೇ ಬೇಗನೆ ಮಾತಾಡೋದಕ್ಕೆ ಈ ಒಂದು ಬಜ್ಜೆಯನ್ನು ಮಗುವಿಗೆ ಕೊಡ್ತಾರೆ. ಇದು ಹೇಗೆ ಕೊಡೋದು, ಹೇಗಿದೆ, ಇದರ ಗಿಡ ಹೇಗಿದೆ, ಇದೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿಬಿಟ್ಟು ನಾನು ತುಂಬ ದಿನವೇ ಆಯಿತು, ಬಟ್ ಇವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಪಾಪು ನೋಡ್ತಾ ಇದ್ದಾಳೆ ಏನು ಅಂತೇಳಿ. ಇದು ಇಷ್ಟೇ ಸಣ್ಣ ಇರಲ್ಲ, ಇನ್ನೂ ದಪ್ಪಗಿರುತ್ತೆ ಈ ಬಜ್ಜೆ. ಇದೊಂದು ಸ್ವಲ್ಪ ಸಣ್ಣ ಇದೆ ಅಷ್ಟೇ ನೋಡೋದಕ್ಕೆ. ಇದಕ್ಕಿಂತಲೂ ದಪ್ಪ ಇರುವಂತಹ ಬಜ್ಜೆ ಕೂಡ ಇರುತ್ತೆ. ಇದನ್ನು ಸಣ್ಣ ಮಕ್ಕಳಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಹಾಗೆಯೇ ಬೇಗನೆ ಮಾತಾಡೋದಕ್ಕೆ ಈ ಒಂದು ಮನೆಮದ್ದನ್ನು ಕೊಡ್ತಾರೆ. ಏನು ಅಂತಂದರೆ, ಮಕ್ಕಳ ಉಚ್ಚಾರಣೆ ಕರೆಕ್ಟ್ ಆಗಲಿ, ಹಾಗೆಯೇ ನಾಲಿಗೆ ಬೇಗನೆ ಅಂದರೆ ಗೊದೆ ಮಾತಾಡೋದು ಅಂತ ಹೇಳ್ತಾರಲ್ಲ, ಈ ಥರ ಮಾತಾಡೋದು, ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಈ ಮನೆಮದ್ದನ್ನು ಕೊಡ್ತಾರೆ. ಇವಾಗ ನಾನು ನಿಮಗೆ ಗಿಡ ತೋರಿಸ್ತಾ ಇದ್ದೀನಿ. ಇದು ಊರಲ್ಲಿದೆ ಗಿಡ, ಬಜೆಯ ಗಿಡ. ನೋಡಿ, ಈ ರೀತಿಯಾಗಿ ಇರುತ್ತೆ ಬಜ್ಜೆ ಗಿಡ. ತುಂಬ ಚೆನ್ನಾಗಿತ್ತು ಮೊದಲು. ಆವಾಗ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿರಲಿಲ್ಲ ಅನಿಸುತ್ತೆ, ಬಟ್ ಆವಾಗ ವಿಡಿಯೋ ಮಾಡಿರಲಿಲ್ಲ. ಇದನ್ನು ಬೇರೆಯೇ ಪುನಃ ನೆಟ್ಟಿದ್ದಾರೆ, ಅದೆಲ್ಲ ಸತ್ತು ಹೋಗಿತ್ತು. ಸೊ ಬಜ್ಜೆಯ ಗಿಡ ಬಂದು ನೋಡಿ ಈ ಥರ ಇರುತ್ತೆ. ಅದರ ಎಲೆ ನೋಡಿ ಉದ್ದನೆಯದಾಗಿ ನಿಮಗೆ ನೋಡೋದಕ್ಕೆ ಹುಲ್ಲಿನ ಥರನೇ ಕಾಣಿಸುತ್ತೆ. ಬಟ್ ನೀವು ಅದನ್ನು ಕೊಯ್ದುಬಿಟ್ಟು ಅದನ್ನು ನೀವು ಸ್ಮೆಲ್ ತಗೊಂಡ್ರೆ ಸೇಮ್ ಬಜ್ಜೆ ಥರನೇ ಇರುತ್ತೆ. ಚೆನ್ನಾಗಿರುತ್ತೆ ಇದರ ಗಿಡ ಕೂಡ. ಸೊ ಇದನ್ನೀಗ ಯಾವ ರೀತಿಯಾಗಿ ಕೊಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ಗಂಧದ ಕಲ್ಲು. ನಿಮ್ಮ ಹತ್ರ ಕಲ್ಲಿದ್ದರೆ ಅದು ಕೂಡ ಆಗುತ್ತೆ. ಅದಕ್ಕಿಂತಲೂ ಒಳ್ಳೆಯದು ಅಂತ ಅಂದರೆ ಗಂಧದ ಕಲ್ಲು. ಇದು ಊರಿಂದ ಬರಬೇಕಾದ್ರೆ ತಂದಿದ್ವಿ ನಾವು. ಈ ಗಂಧದ ಕಲ್ಲಲ್ಲಿ ಈ ಒಂದು ಬಜ್ಜಿಯನ್ನು ಅರ್ದ್ಬಿಟ್ಟು ಕೊಡುವಂಥದ್ದು. ಏನು ಅಂತ ಅಂದರೆ, ನೀರನ್ನು ಹಾಕಿ. ಇವಾಗ ನೀವು ಸಣ್ಣ ಮಗು ಅಂತ ಅಂದರೆ ಒಂದು 3 ಮಂತ್ಸ್ ನಂತರ ಕೊಡ್ತಾರೆ, ಅಷ್ಟರವರೆಗೆ ಕೊಡಲ್ಲ. ಕೆಲವರೆಲ್ಲ 3 ಮಂತ್ಸ್ ಒಳಗಡೆನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಗುವಿಗೆ. 3 ಮಂತ್ಸ್ ಆದ ನಂತರ ಏನು ಅಂತ ಅಂದರೆ, 1 ವರ್ಷದ ಒಳಗೆ ತನಕ ನೀವು ಎದೆ ಹಾಲಿನಲ್ಲಿ ಇದನ್ನು ಏನು ಅರ್ದು ಬಿಟ್ಟು ನೀವು ಕೊಡಬೇಕಾಗುತ್ತೆ ಎದೆ ಹಾಲಿನಲ್ಲಿ. ಸೊ 1 ವರ್ಷದ ನಂತರ 1.5 ವರ್ಷ ಎಲ್ಲ ಆದಾಗ ನೀವು ಬಿಸಿ ನೀರಿರುತ್ತೆ ನೋಡಿ, ಬಿಸಿ ನೀರು ಆರಿರುತ್ತೆ ನೋಡಿ, ಅದರಲ್ಲಿ ನೀವು ಅರ್ದು ಬಿಟ್ಟು ಕೊಡಬೇಕಾಗುತ್ತೆ. ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳಿಗೆ ನಾನು ಬಿಸಿ ನೀರು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಅರ್ದು ಕೊಡ್ತಾ ಇದ್ದೀನಿ. ಸೊ ನೀವು ಸಣ್ಣ ಮಗು 3 ಮಂತ್ಸ್ ನಂತರ 1 ಇಯರ್ ಒಳಗಡೆ 1 and 2 ಮಂತ್ಸ್ ಈತೆಲ್ಲ ಆಗಿದ್ರೆ, 1 ವರ್ಷ 2 ತಿಂಗಳೆಲ್ಲ ಆಗಿದ್ರೆ ನೀವು ಎದೆ ಹಾಲಿನ ಇದನ್ನು ಅರ್ದು ಬಿಟ್ಟು ಕೊಡಬೇಕಾಗುತ್ತೆ. ಇವಾಗ ಇದನ್ನು ಅರಿಯೋದಕ್ಕೂ ಕೂಡ ರೂಲ್ಸ್ ಇದೆ. ಅಂದರೆ ಸುಮ್ಮನೆ ನಾವು ಇದು ಮಾಡಬಾರ್ದು ಅದನ್ನು. ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ನೋಡಿ ಅರಿತಾ ಇದ್ದೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಟ್ರೈಪಾಡನ್ನು ಅವಳು ಎಳೆದು ಬಿಡ್ತಾಳೆ ಅಂತ ನೋಡಿ. ಈ ಥರ ಸುತ್ತಾಗೆ ಈ ಥರನೇ ಅದನ್ನು ರೌಂಡ್ ಶೇಪಲ್ಲೇ ನಾವು ಈ ಥರ ಅದನ್ನು ಅರಿಬೇಕಾಗುತ್ತೆ ನೋಡಿ. ಈ ಥರ ಈಗ ಗಂಧ ತೇದೋದು ಅಂತ ಹೇಳ್ತಾರೆ ನೋಡಿ, ಈ ಥರ ತೇದಬೇಕು ನಾವು ಸುತ್ತಾಗೆ. ಈಗಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡ್ತೇನೆ, ಅದು ಖಾರ ಸ್ವಲ್ಪ ಬರಲಿ ಅಂತೇಳಿ. ಸಣ್ಣ ಪಾಪೆಲ್ಲ ಆದರೆ ನೋಡಿ ಒಂದು ಸ್ವಲ್ಪ ನೆಕ್ಸಿದ್ರೆ ಸಾಕು. 3 ಮಂತ್ಸ್ ನಂತರ 1 ಇಯರ್ ಒಳಗಡೆ ಎಲ್ಲ ಒಂದು ಸ್ವಲ್ಪ ವಾರಕ್ಕೊಂದು ಸಲವೋ 2 ವಾರಕ್ಕೊಂದು ಸಲವೋ ಸ್ವಲ್ಪ ಇದು ಮಾಡಿದರೆ ಸಾಕಾಗುತ್ತೆ. ಸೊ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನಾನು ಅದನ್ನು ಅವಳಿಗೆ ಕೊಡ್ತಾ ಇದ್ದೇನೆ. ಏನಿಲ್ಲ, ಇದನ್ನು ಅರ್ದು ಬಿಟ್ಟು ಒಂದು ಸ್ಪೂನಿಗೆ ಹಾಕಿಬಿಟ್ಟು ಮಗುವಿನ ನಾಲಿಗೆಗೆ ಇದನ್ನು ನೆಕ್ಸಿದ್ರೆ ಆಯಿತು ಅಷ್ಟೇ. ಬೇರೆ ಏನು ಮಾಡಬೇಕಾಗಿಲ್ಲ, ಬೇರೆ ಏನು ಹಾಕೋದಕ್ಕೂ ಕೂಡ ಇರಲ್ಲ. ಸೊ ಮಕ್ಕಳು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಹಾಗೆಯೇ ಉಚ್ಚಾರಣೆ ಕರೆಕ್ಟಾಗಿ ಆಗೋದಕ್ಕೆ ಇದನ್ನು ಕೊಡ್ತಾರೆ. ಇದನ್ನು ಸಣ್ಣ ಮಕ್ಕಳಿಗೆ ಮಾತ್ರ ಅಲ್ಲ ಕೊಡೋದು, ಈಗ ಒಂದು 15 ವರ್ಷ 20 ವರ್ಷ ಆದವರು ಕೂಡ ಈ ಥರ ಅದನ್ನು ತೇದ್ಬಿಟ್ಟು ನಾಲಿಗೆಗೆ ತಿನ್ಬೋದು. ತಿನ್ನೋದಲ್ಲ, ನಾಲಿಗೆಗೆ ನೀವು ಇದು ಮಾಡ್ಕೋಬೋದು. ಯಾಕಂತ ಅಂದರೆ ದೊಡ್ಡವರಿಗೂ ಕೂಡ ಆಗುತ್ತೆ ಇದು. ಏನು ದೊಡ್ಡವರು ಏನಾದರೂ ಸ್ಪಷ್ಟವಾಗಿ, ಕೆಲವೊಬ್ಬರಿಗೆ ಕೆಲವೊಂದು ಅಕ್ಷರಗಳು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಕ್ಕೆ ಆಗಲ್ಲ. ಸೊ ಅಂಥವರು ಕೂಡ ಇದನ್ನು ಬಜೆಯನ್ನು ಈ ಥರನೇ ತೇದ್ಬಿಟ್ಟು ನಕ್ಬೋದು. ಏನು ಕೂಡ ತೊಂದರೆ ಇಲ್ಲ, ಇದರಲ್ಲಿ ಯಾವುದೇ ದೋಷಗಳು ಕೂಡ ಇಲ್ಲ. ಇದು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಹಾಗೆಯೇ ಉಚ್ಚಾರಣೆಗೆ ಹಾಗೆಯೇ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಕ್ಕಳ ಬುದ್ಧಿಶಕ್ತಿ ಅಂತಲ್ಲ, ಮಕ್ಕಳ ಮೆದುಳು ಪವರ್ ಜಾಸ್ತಿ ಆಗುತ್ತೆ. ಸ್ಪಷ್ಟವಾಗಿ ಮಾತಾಡೋದಕ್ಕೆ, ನಾಲಿಗೆ ಚುರುಕಾಗೋದಕ್ಕೆ ಈ ಬಜೆ ತುಂಬಾ ಕೆಲಸ ಮಾಡುತ್ತೆ. ಸಣ್ಣ
ಸಣ್ಣವರಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ 15 ವರ್ಷ 20 ವರ್ಷ ಆದವರಿಗೂ ಕೂಡ ಮಾತಾಡೋದಕ್ಕೆ ಕರೆಕ್ಟ್ ಆಗ್ತಾ ಇಲ್ಲ, ಏನೋ ಕೆಲವೊಂದು ವರ್ಡ್ಗಳು ಹೇಳಬೇಕಾದ್ರೆ ಸ್ವಲ್ಪ ಆಚೀಚಾಗ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನುವರು ಕೂಡ ಈ ಒಂದು ಬಜ್ಜಿಯನ್ನು ಈ ಥರ ತೇದ್ಬಿಟ್ಟು ನಾವು ಬಜ್ಜಿಯನ್ನು ನೆಕ್ಬೋದು, ಏನು ಕೂಡ ತೊಂದರೆ ಇಲ್ಲ. ಸೊ ಈ ಥರ ಸ್ಪೂನಿಗೆ ಹಾಕ್ಬಿಟ್ಟು ಇಷ್ಟು ಕೊಡ್ತೇನೆ ಅವಳಿಗೆ ನಾನು. ಒಂದೊಂದು ಸಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಕೊಡ್ತೇನೆ, ವಾರದಲ್ಲಿ ಒಂದು ಸಲ ಆದರೂ ಕೊಡ್ತೇನೆ ನಾನು ಅವಳಿಗೆ. ಸೊ ಈ ಥರ ಇದು ಮಾಡಿಬಿಟ್ಟು ಕೊಟ್ಟರಾಯ್ತು. ಇದು ಹಳ್ಳಿಯ ಒಂದು ಮನೆಮದ್ದು, ಇದಕ್ಕೆ ನಾವು ಬಜ್ಜೆ ಅಂತೇಳಿ ಕರಿತೀವಿ. ಬೇರೆ ಹೆಸರು ಏನಿದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನಮ್ಮೂರುಗಳಲ್ಲಿ ಬಜ್ಜೆ ಅಂತಲೇ ಇದಕ್ಕೆ ಕರೆಯುವಂಥದ್ದು. ಸೊ ತುಂಬಾ ಪವರ್ಫುಲ್ ಮನೆಮದ್ದು. ಮಕ್ಕಳ ಉಚ್ಚಾರಣೆ ಬೇಗ ಬೇಗ ಸ್ಪಷ್ಟವಾಗಿ ಮಾತಾಡ್ತಾರೆ, ಹಾಗೂ ಬೇಗ ಬೇಗನೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದಿಷ್ಟು ನಿಮಗೆ ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದು ಸಣ್ಣ ವಿಡಿಯೋ ಮಾಡಿರೋದು 6 ಮಿನಿಟ್ಸ್, ಹಾಗಾಗಿ ಎಲ್ಲವನ್ನು ಕೂಡ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತೆ ಈ ವಿಡಿಯೋನೇ